ಹುಬ್ಬಳ್ಳಿಗೆ ಮಾರ್ಕ್ ಎಂಟ್ರಿ ಆಗ್ತಾ ಇದೆ. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀವಿ? ಮಾರ್ಕ್ ಎಂಟ್ರಿ ಆಗ್ತಾ ಇದ್ದಾರೆ, ತುಂಬ ಖುಷಿ. ನಾವು ಅವ್ರು ನೋಡ್ಲಿಕ್ಕಂತಂದು ಒಂದು 48 ಕಿಲೋಮೀಟ್ರಿಂದ ಬಂದಿದ್ದೀವಿ. ಶಿಶುನಾಳ ದೀಶನ ಒಂದು ಅಕ್ಕಪಕ್ಕ ಒಂದು ಅತ್ತಿಗೆರೆ ಅಂತ ಊರು, ಆ ಊರಿಂದ ಬರ್ತಾಯಿದ್ದೀವಿ. ಸುದೀಪ್ ಸರ್ ನೋಡೋಕ್ಕೆ ಬಂದಿದ್ದೀರಾ? ಹಾಂ, ಸುದೀಪ್ ಸರ್ ನೋಡೋಕ್ಕಂತ ಬಂದಿದ್ದೀವಿ, ಅಲ್ಲಿಂದ ಬಂದಿದ್ದೀವಿ. ಮಾರ್ಕ್ ಫಿಲಮ್ 25ನೇ ತಾರೀಕು ರಿಲೀಸ್ ಆಗ್ತಿದೆ. ವರ್ಲ್ಡ್ ರಿಲೀಸ್. ತುಂಬ ಕಾಯ್ತಾ ಇದ್ದೀವಿ 25ನೇ ತಾರೀಕು ಮಟ. ತುಂಬ ಖುಷಿ ಇದೆ. ಮ್ಯಾಕ್ಸ್ ಫಿಲಮ್ ನೋಡಿದ್ದೀರಾ? ಈಗ ಮಾರ್ಕಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ತುಂಬ ಸಂದೇಶ ಕೊಟ್ಟಿದ್ದಾರೆ ಅದರೊಳಗೆ, ನೋಡ್ತಾ ಇದ್ದೀವಿ. ಪಿಕ್ಚರ್ ನೋಡಿದ ಬಳಿಕ ಕೇಳಬೇಕಲ್ಲ, ನೋಡ್ತಾ ಇದ್ದೀವಿ. ಮಾರ್ಕ್ ಟ್ರೇಲರ್ ನೋಡಿದ್ದೀರಲ್ವಾ? ನೋಡಿದ್ದೀವಿ. ಮಾರ್ಕ್ ಟ್ರೇಲರಲ್ಲಿ ಏನು ಇಷ್ಟ ಆಯ್ತು? ತುಂಬ ಇಷ್ಟ ಇದೆ ಅವ್ರ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಅವ್ರಂದರೆ ತುಂಬ ಇಷ್ಟ ನಮಗೆ ಮೊದಲೇ. ಆ್ಯಕ್ಟಿಂಗ್ ಅಂದರೆ ಇನ್ನು ಮತ್ತು ತುಂಬ. ಸಾಂಗ್ಸ್ ಅಂದರೆ ಇನ್ನೂ ತುಂಬ ಇಷ್ಟ. ಡೈಲಾಗ್ಸ್ ಹೇಳಪ್ಪ. ಮದಕರಿ ಪಿಕ್ಚರ್ ಡೈಲಾಗು, ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆಗಿ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸಿಗಲ್ಲ. ಮದಕರಿ ಯಾವುದೋ ಕಾಂಜಿ ಪಿಂಜಿ ಅಲ್ಲ, ವೀರ ಮದಕರಿ. ನಮ್ಮ ಕಿಚ್ಚ ಸುದೀಪ್ ಸರ್ ಬಗ್ಗೆ ಮಾತಾಡೋರ ಬಗ್ಗೆ ಹೇಳ್ತಾ ಇದ್ದೀವಿ. ನಿಮ್ಮ ಸರ್ ಹಾಗೆ ಆ್ಯಟಿಟ್ಯೂಡು ಹಾಗೆ ಹಿಂಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಪ್ರೇಕ್ಷರಿಗೆ ಗೊತ್ತು ಅವ್ರೇನು ಅಂತ, ನಿಮಗೇನೋ ಗೊತ್ತು. ತುಂಬ ಅಂತಲ್ಲಿದೆ, ಇಲ್ಲಿದ್ದಾರೆ. ಕಾಯ್ತಾ ಇದೆ ಒಂದ್ಸಲ ಮೀಟ್ ಮಾಡಬೇಕು ಅವ್ರನ್ನ. ಎಲ್ಲ ಹೇಟ್ಗಳು ಒಂದ್ಸಲ ಕ್ಯಾನ್ವಸ್ಗೆ ಅಂತ ಶಿಗ್ಗಾಂವ್ಗೆ ಬಂದಿದ್ರು, ಬಸವರಾಜ ಬೊಮ್ಮಾಯಿಯವ್ರು ಕರೆಸಿದ್ರು. ತುಂಬ ಹೊಡೆತ ತಿಂದಿದ್ದೀವಿ, ಇಲ್ಲ ರಕ್ತ ಹರಿತಾಯಿತ್ತು. ಆದ್ರೂ ಅವ್ರನ್ನ ಹೆಂಗಾರ ಮೀಟ್ ಮಾಡೋಕ್ಕಂತ ಸಿಗಲಿಲ್ಲ. ಎಲ್ಲ ಹೊಡೆಸ್ಕೊಂಡು ಬಿದ್ದು ಎದ್ದು ಹೋಗ್ತಾ ಇದ್ರು ಸಿಗಲಿಲ್ಲ. ತುಂಬ ಕಾಯ್ತಾ ಇದ್ದೀವಿ, ಒಂದ್ಸಲ ಮೀಟ್ ಮಾಡಬೇಕು ನಮ್ಮ ಬಾಸ್ನ. ಅಲ್ಲ, ಅವ್ರ ವ್ಯಕ್ತಿತ್ವ ಮಾತ್ರ ತುಂಬ ದೊಡ್ಡದು ಸರ್, ತುಂಬ ದೊಡ್ಡದು. ಅವ್ರ ವ್ಯಕ್ತಿತ್ವ ತುಂಬ ದೊಡ್ಡದು. ಕಿಚ್ಚ ಸುದೀಪ್ ಅವ್ರನ್ನ ನೀವು ನೋಡೋಕೆ ಎಷ್ಟು ಕಾಯ್ತಾ ಇದ್ದೀರಾ? ನಿಮ್ಮನ್ನು ನೋಡೋಕೆ ಕಾಯ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ತುಂಬ ಕಾಯ್ತಾ ಇದ್ದೀವಿ.